ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇಲ್ಲಿವರೆಗೂ ನೀರಿತ್ತು ಗೈಸ್. 1-2-3 ಬೋರ್ ಫಾಲ್ಟು ಗೈಸ್. 3 ಬೋರಿಂದ ಸೇಕರಣೆ ಮಾಡಿ ಆಮೇಲೆ ಡ್ರಿಪ್ ಮಾಡೋದು ಬೇರೆ ಕಡೆಗೆ. ಗೈಸ್ ಒಂದು 8 ಅಡಿ 9 ಅಡಿ ಇದೆ ಗೈಸ್. ಅಲ್ಲೊಂದು 3, ಅದೊಂದು 4 ಮಾಡ್ತಾರೆ. ಅಲ್ಲೂ ಕ್ಲೀನ್ ಮಾಡ್ತಾರೆ, ಇಲ್ಲೂ ಕ್ಲೀನ್. ನಮ್ದು ಏನು ಕೆಲಸ ಇರ್ತದೆ. ಚಾಲೆಂಜಸ್ ನೀವೇನೋ ಕಮೆಂಟ್ಸ್ ಮಾಡಿದ್ರೆ ಆ ಚಾಲೆಂಜ್ನ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ ಗೈಸ್. ಬಿಡಿಸಿದ್ರೆ 12,000 ಕೊಡ್ತಾರೆ ಗೈಸ್. 12,000 12,000 ಕೊಡ್ತಾರೆ ಇಲ್ಲಿ. ಅದ್ರಲ್ಲಿ ಏನು ಬೇಕಾಗಿರಲ್ಲ, ವೈರ್ಗಳು ಅಂತವೆ. ಇಲ್ಲಿ ಕುತ್ಕೊಂಡ್ಬಿಡೋದು, ಈ ಸ್ಟೇರಿಂಗ್ ಥರ ಹಿಂಗೆ ಓಡಿಸ್ತಾ ಇದ್ದೆ. ಒಂದು ಗೇಮ್ ಮಾಡಿಸ್ತೀನಿ ನಮ್ಮ ಅಮ್ಮನ ಕೈಲಿ ಅಂತ ಹೇಳೋದಲ್ಲ, ಅದೇನಿದೆ ಗೈಸ್. ಗಂಡ ಕೆಳಗೆ ಕೂಡಬಾರ್ದು ಅಂತ ಚೇರಾಗ್ತವ್ರೆ. ಬಟ್ಟೆ ಕಟ್ಟಿದ್ವಿ ಫೇಸ್ ಡಿಪ್ರೆಷನ್. ಗೊತ್ತಾಯ್ತಾ ಏನು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲ ಕರ್ನಾಟಕ ಜನತೆಗೆ ಈ RK ಕನ್ನಡಿಗ ಮಾಡುವ ನಮಸ್ಕಾರಗಳು ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ತಮ್ಮಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಪ್ರತಿ ತಿಂಗಳು ಸಂಡೇ ಬರ್ತೀನಿ. ಎಲ್ಲ ಒಂದು ಟೈಮ್ ಮಿಸ್ ಆಗುತ್ತೆ ಸಹ ಬರೋಕ್ಕಾಗಲ್ಲ. ಬಟ್ ಸಂಡೇ ಅಂತೂ ಮುಂದೆ ಬರ್ತೀನಿ. ಏನಕ್ಕೆ ಗೈಸ್, ಏನು ಸೋಮವಾರ ದಿನ ಶನಿವಾರ ಬೆಂಗಳೂರಲ್ಲಿ ಇರ್ತೀವ, ಟ್ರಾಫಿಕ್ ಸೌಂಡು ಕೇಳಿಸ್ಕೊಂಡು ತಾಯಿನ ಬಂದ್ಬಿಟ್ಟಿರುತ್ತೆ ಗೈಸ್. ಸಂಡೇ ಇಲ್ಲಿ ಬಂದರೆ ಗೈಸ್ ಅಷ್ಟು ಪೀಸ್ ಅಂದ್ರೆ ಹೆವಿ ಪೀಸು. ಯಾವ ಥರ ಗಾಡಿ ಸೌಂಡ್ ಇಲ್ಲ, ಏನಿಲ್ಲ, ಆರಾಮ್ಸೆ ನೋಡಿ. ಇಲ್ಲಿ ನವಿಲ್ ಕೇಳಿಸ್ತೈತೆ, ಬಟ್ ನಿಮಗೆ ಕೇಳಿಸೋದು ಗೊತ್ತಿಲ್ಲ. ಬಟ್ ನನಗೆ ಒಂಥರ ಒಳ್ಳೆ ಕೋಗಿಲೆದು ನವಿಲಿದು. ಬನ್ನಿ ಗೈಸ್, ಇವತ್ತು ನಮ್ಮ ತೋಟದ ಟೂರ್ ಕೊಡ್ತೀನಿ. ಗೈಸ್ ಇಲ್ಲೊಂದು ಅಂದರೆ ನನ್ನ ತೋಟದಲ್ಲಿ ಇಲ್ಲ, ಒಂದು ಸ್ಪಾಟ್ ಇದೆ ಗೈಸ್. ಆ ಸ್ಪಾಟ್ ನನಗೆ ಹೆವಿ ಇಷ್ಟ. ಅದು ಏನಕ್ಕಂತ ಗೊತ್ತಿಲ್ಲ, ಆಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅದು ಪಪ್ಪಾಯ ಬೆಳೆಸುತ್ತವ್ರೆ ಇಲ್ಲಿ. ಇದು ಆ್ಯಕ್ಚುಲಿ ಐ ಥಿಂಕ್ ಗೈಸ್ ಇದು ಅಡಿಕೆದಿರ್ಬೇಕೇನೋ. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಗೈಸ್, ತಿಳ್ಕೊತಾ ಇದ್ದೀನಿ. ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ನೋಡ್ರಿ, ಈ ಊರಲ್ಲಿ ಬರೀ ಅಡಿಕೆ, ತೆಂಗಿನ ಮರ ಗೈಸ್, ಅಷ್ಟೇ, ಎಲ್ಲ ಅದೇ ಇರೋದು. ಫೇವ್ರೆಟ್ ಸ್ಪಾಟ್ ಅಂದಲ್ಲ ಗೈಸ್, ಇದೆ ಬಾವಿ. ನೋಡ್ರಿ ಗೈಸ್, ಬಾವಿ ಹೆಂಗಿದೆ ನೋಡ್ರಿ. ಇಲ್ಲಿ ಒಂದು ಕಡೆ ಆರಾಮ್ಸೆ ಒಂದು ಕಡೆ ಕೂತ್ಕೊಳೋದು. ಇಲ್ಲಿ ಬಂದು ಕೂತ್ಕೊಳೋದು, ಸುಮ್ಮನೆ ಬಾವಿ ನೋಡೋದು ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇಲ್ಲಿವರೆಗೂ ನೀರಿತ್ತು ಗೈಸ್. ಇದೊಂದು ಸ್ಪಾಟ್ ನನಗೆ ಹೆವಿ ಇಷ್ಟ, ಇಲ್ಲಿ ಬಾವಿ ಇಲ್ಲ ಅದಕ್ಕೆ ಗೈಸ್. ಇನ್ನೊಂದು ತೋರಿಸ್ತೀನಿ ನೋಡಿ, ನಮ್ಮ ತೋಟದಲ್ಲಿ ಹೊಂಡ ಅಂತ ಐತೆ ಗೈಸ್. ಹೊಂಡ ಇಲ್ಲಿ ನೋಡ್ರಿ, ಇದೇ ಹೊಂಡ ಅಂತ. ಇದೇನಂದರೆ ಗೈಸ್, ನಮ್ಮದು ಒಂದು 3-4 ಬೋರ್ ಇದೆ. ಆ ಬೋರಲ್ಲಿ 1-2-3 ಬೋರ್ ಫಾಲ್ಟು ಗೈಸ್. ಅಂದರೆ ಫಾಲ್ಟ್ ಅಂದರೆ ಯಾವ ಥರ ಅಂದರೆ ಜಾಸ್ತಿ ನೀರು ಬರೋಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ 1 ಅವರ್ ಇಷ್ಟು ಇಂಚ್ ಅಂತ ನೀರು ಬರುತ್ತೆ, 1 ಅವರ್ ಇಷ್ಟು ನೀರಂತ ಬರುತ್ತೆ. ಸುಮ್ಮನೆ ಅದೇನು ಮಾಡ್ತೀವಿ, ಆ ನೀರನ್ನೆಲ್ಲ ಇಲ್ಲಿಗೆ ಹಾಕ್ತೀವಿ. ನೋಡಿ ಗೈಸ್, ನಮ್ಮ ಡ್ಯಾಡಿ ಬರ್ತಾರೆ ಇಲ್ಲಿ, ಶೂಟಿಂಗ್ ತೆಗಿತೀವಿ ಅಂತ ಹೇಳ್ತಾರೆ. ಇದು ಹೊಂಡ ಬಗ್ಗೆ ಹೇಳ್ಬೇಡ್ರಿ ಹೆಂಗೆ. ಇದು ಹೊಂಡ ಹೇಳ್ಬ ಹಂಗೆ. ಅದು ಏನು ಹೊಂಡ, ಏನಕ್ಕೆ ಹಿಂಗೆ ಹಾಕಿದ್ಯಾ ಅಂತ ಹೇಳು. ಇದಾ ನೀರು 3 ಬೋರಿಂದ ಸೇಕರಣೆ ಮಾಡಿ ಆಮೇಲೆ ಡ್ರಿಪ್ ಮಾಡೋದು ಬೇರೆ ಕಡೆಗೆ ಗೈಸ್. ಏನಂದ್ರೆ ಈಗ ಬೋರ್ ಬರ್ತಲ್ಲ ನೀರು, ಒಂದು 4 ಬೋರ್ ಇರುತ್ತೆ. 4 ಬೋರ್ನು ಕೂಡ ಒಂದು 3-4 ಬೋರ್ನ ಐತಲ್ಲ, ಆ 3-4 ಬೋರ್ನ ಎಲ್ಲ ಇಲ್ಲಿಗೆ ಹಾಕ್ತೀವಿ ಗೈಸ್. ಇಲ್ಲಿಗೆ ಹಾಕಾದ್ಮೇಲೆ ಏನು ಆಮೇಲೆ ಒಂದು 3-4 ಬೋರು ನಿಂತೋಗ್ಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ನೀರು ಇರಲ್ವಲ್ಲ, ಸೊ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಇಷ್ಟು ತುಂಬ ಆದಮೇಲೆ ಈ ನೀರನ್ನು ಎಲ್ಲ ಗಿಡಕ್ಕೆ ನೀರು ಹಾಕೋದು. ಇಲ್ಲಿಗೆ ಅಲ್ಲಿಗೆ ಎಲ್ಲದಕ್ಕೂ ನೀರು ಹಾಕೋದು ಹಂಗೆ. ಇದು ನನ್ನ ಐಡಿಯಲ್ಲ, ನಮ್ಮ ಡ್ಯಾಡಿಯವ್ರ ಐಡಿಯಾ. ಅವರಲ್ಲಿ ಅವರು ಹುಡ್ದಾಗಿಂದ ಇಲ್ಲಿವರೆಗೂ ಊರಲ್ಲಿ ಅವರಲ್ಲ, ಅವ್ರಿಗೆ ಐಡಿಯಾ ಗೊತ್ತಿರುತ್ತೆ ಗೈಸ್. ಒಂದು 8 ಅಡಿ 9 ಅಡಿ ಇದೆ ಗೈಸ್ ಈ ಹೊಂಡ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮಂಗೂ ನಮ್ಮ ಡ್ಯಾಡಿಗೂ ಒಂದು ಚಾಲೆಂಜ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನೆನ್ನೆ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅದೇನು ಚಾಲೆಂಜ್ ಅಂತ ವಿಡಿಯೋ ನೋಡಿ ಗೈಸ್, ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ನೋಡ್ರಿ ಗೈಸ್, ಇಲ್ಲೊಂದು 1 2 ಅಲ್ಲೊಂದು 3 ಮತ್ತು ಅಲ್ಲೊಂದು ಬರುತ್ತೆ ಗೈಸ್. ಅದೊಂದು 4, ಇನ್ನೊಂದು 5 ಇದೆ. ಅದೊಂದು ನೀಟ ಮಾಡಿ, ಅದೊಂದು ಸ್ವಲ್ಪ ಅಂದರೆ ಗೈಸು ನಾವು ಬೋರ್ ಫಸ್ಟು ನಮಗೆ ಮೇನ್ ಬೇಕಾಗಿರೋದೆ ನೀರು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಕ್ಕೆ ಇಷ್ಟೊಂದು ಬೋರ್ ಹೊಡ್ಸಿದ್ದೀವಿ ಅಂತಂದರೆ ಈ ಕಾರಣಕ್ಕೆ, ನೀರಿಲ್ವಲ್ಲ ಅಂತ. ಇವಾಗ 1 ಬೋರ್ ಹೊಡ್ಸಿದ್ರೆ 1 ಇಂಚ್ 2 ಇಂಚ್ ನೀರು ಬಂದ್ರೆ ಅದು ಯೂಸ್ ಇಲ್ಲ ಗೈಸ್. ಅದಕ್ಕೆ 4 ಬೋರ್ ಹೊಡ್ಸಿದ್ವಿ ಅಂತಂದರೆ
ಅರ್ಥ ಮಾಡ್ಕೊಬೇಕು ನೀವೇನು ಏನಕ್ಕೆ ಅಂತ. ಅವೇನಂದರೆ ನೀರು ಬೇಕು ಗೈಸ್. ನೋಡಿ ಇದಕ್ಕೆಲ್ಲ ನೀರು ಬೇಕು. ಇವಾಗ ಮಳೆಗಾಲದಲ್ಲಿ ಓಕೆ ಬಿಡಪ್ಪ, ಮಳೆ ಬರುತ್ತೆ ಏನೋ ನಡೆಯುತ್ತೆ ಅನ್ಬೋದು. ಬಟ್ ಸಮ್ಮರ್ ಟೈಮಲ್ಲಿ ಇದು ಬೇಕೇ ಬೇಕು ಗೈಸ್. ಅದೇ ಮೇನ್ ಅದು ಸಮ್ಮರ್ ಟೈಮಲ್ಲಂತೂ ಬೋರಲ್ಲಿ ನೀರೇ ಇರೋಲ್ಲ. ಒಂದೊಂದು ಟೈಮಲ್ಲಿ 1 ಅವರ್ ಹಾಫ್ ಆನ್ ಅವರ್ ಆಗಿಬಿಡುತ್ತೆ. ಅಂದರೆ ಒಂದು 3-4 ಬೋರ್ ಅಷ್ಟೇ. ಇನ್ನೊಂದು ಮೇನ್ ಬೋರ್ ಐತೆ, ಆ ಬೋರ್ ಮಾತ್ರ ಕರೆಕ್ಟಾಗಿ ಬರುತ್ತೆ, 3 ಇಂಚ್ ನೀರು ಕರೆಕ್ಟಾಗಿ ಬರುತ್ತೆ ಅಷ್ಟೇ. ಇವಾಗ ನಮ್ಮ ಮಮ್ಮಿ ಏನು ಮಾಡ್ತಾರೆ ನೋಡ್ಕೊಂಡ್ಬರೋದು ನನಗೆ. ನೋಡ್ರಿ ಗೈಸ್, ನಮ್ಮ ಅಮ್ಮ ಏನು ಮಾಡ್ತಾರೆ, ಎಲ್ಲ ಕ್ಲೀನಿಂಗ್ ಮಾಡ್ತಾವ್ರೆ ನಮ್ಮಮ್ಮ. ನೋಡ್ರಿ ಕ್ಲೀನ್ ಹೆಂಗೆ ಮಾಡ್ತಾವ್ರೆ, ಅಲ್ಲೂ ಕ್ಲೀನ್ ಮಾಡ್ತಾರೆ, ಇಲ್ಲೂ ಕ್ಲೀನ್. ನಮ್ದು ಏನು ಕೆಲಸ ಇರ್ತವೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಮಾಡ್ತಾರೆ ನಮ್ಮಮ್ಮ. ಫುಲ್ ಕೋಪದಿಲ್ಲ ಅವ್ರು ಸ್ವಲ್ಪ. ಇವಾಗ ಏನಪ್ಪ ನಮ್ಮ ಮೋಟ್ರ್ ನೋಡೋದು ಬಸ್. ಇದೇನಿದೆ ಗೈಸ್, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಕರೆಂಟ್ ಬರುತ್ತೆ, ಕರೆಕ್ಟ್ ಟೈಮಿಗೆ ಕರೆಂಟ್ ಆಫ್ ಆಗುತ್ತೆ. ಹಂಗೆ ನಮಗೆ ಥರ ಈ ಟೈಮಿಗೆ ಕರೆಂಟ್ ಬರುತ್ತೆ ಅಂದರೆ ಆ ಟೈಮಿಗೆ ನಾವು ಮೋಟ್ರ್ ಆನ್ ಮಾಡ್ಕೊಬೇಕು ಫುಲ್ಲು. ಇವಾಗೇನೋ ಆ ಒಂಡೆ ತೋರಿಸಿದ್ರಲ್ಲ, ಅವಾಗೆಲ್ಲ ಆ ಕಡೆ ಮೋಟ್ರ್ ಆನ್ ಮಾಡ್ಕೊಂಡ್ಬರ್ಬೇಕು ಗೈಸ್. ಅದೊಂದೇ ಅದು ಇಲ್ಲೇ ಪಕ್ಕ ಇಲ್ಲ, ಅಲ್ಲಿ ಹೋಗಿ ಒಂದು 50 ಮೀಟ್ರ್ 100 ಮೀಟ್ರ್ ಹಂಗೆ ದೂರ ಎಲ್ಲ ಐತಿ. ಈಗೆಲ್ಲ ಕಡೆ ಮೋಟ್ರ್ ಆನ್ ಮಾಡಿ ಅದೆಲ್ಲ ಅದೇನು ಒಂಡೆ ಐತೆ, ಆ ಒಂಡೆಗೆ ನೀರು ಬಿಡ್ತೀವಿ ಗೈಸ್. ಆಗಲೇ ಹೇಳಿದ್ನಲ್ಲ ನೋಡಿ, ಈ ಥರ ಇಲ್ಲಿ ಏನು ಇಲ್ಲಿ ಒಂದು 4 ಕಡೆ ಐತೆ ಪೈಪು. ಇವಾಗ ಎಲ್ಲ ಕಡೆ ಮೋಟ್ರ್ ಆನ್ ಮಾಡ್ಬೇಕು. ಅಲ್ಲೊಂದಿದೆ, ಅಲ್ಲೊಂದು 2 ಇದೆ. ಎಲ್ಲ ಮೋಟ್ರ್ ಆನ್ ಮಾಡಿದ್ರೆ ಎಲ್ಲ ಬಂದು ಇಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಲ್ಲೊಂದು ಆನ್ ಮಾಡ್ಬೇಕು, ಇಲ್ಲೊಂದು ಗೈಸ್ ಅಲ್ಲೊಂದು ಐತಿ. ಇವಾಗ ಅಲ್ಲೊಂದು ಆನ್ ಮಾಡ್ಬೇಕು. ಇವಾಗ ಗೈಸ್ ಒಂದೇನು ಗೊತ್ತಾ, ಇವಾಗ ನಮ್ಮ ಬೆಂಗಳೂರಲ್ಲಿ ಕಸ ಹಾಕಕ್ಕಂತಾನೆ ಒಣ ಕಸ ಹಸಿ ಕಸ ಅಂತ ಗಾಡಿ ಬರುತ್ತೆ, ನಾವು ಹೊರ ಹಾಕ್ತಿರ್ತೀವಿ. ಬಟ್ ಇಲ್ಲ ನಂಗಲ್ಲ ಗೈಸ್, ಒಣ ಕಸ ಆದರೆ ಅಂಡೆ ಹೆಂಗೆ ಅಂದರೆ ನಿಮ್ಗೆ ತೋರಿಸ್ತೀನಿ ಗೈಸ್ ಹೆಂಗಿರುತ್ತೆ ಅಂತ. ಇನ್ನೊಂದು ಹಸಿ ಕಸ ಆದರೆ ಈ ಗೊಬ್ಬರಕ್ಕೆ ಹಾಕ್ಬಿಡ್ತೀವಿ ಎಲ್ಲ ಇಲ್ಲಿಗೆ. ಅಂದರೆ ಅಕ್ಕಪಕ್ಕ ಗಿಡಗಳು ಇರ್ತಲ್ಲ, ಆ ಗಿಡಕ್ಕೆ ಹಾಕ್ಬಿಡ್ತೀವಿ, ಗೊಬ್ಬರ ಹಾಕ್ಬಿಡುತ್ತೆ ಅಂತ. ಇದು ಗೈಸ್ ಹಳ್ಳಿ ಜೀವನ, ಹಳ್ಳಿ ಲೈಫ್ ಅಂದರೆ ನಾನು ಈಗ ಸ್ವಲ್ಪ ಬೆರಿತಾ ಇದ್ದೀನಿ. ನೋಡ್ರಿ ಗೈಸ್, ಇಲ್ಲೊಂದಿದೆ. ಬಟ್ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಏನಕ್ಕಂತಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಬೋರಲ್ಲಿ, ಸೊ ಅದಕ್ಕೆ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಗೈಸ್. ಇವಾಗೇನೋ ಬೋರ್ ಹೋಗ್ತಿದೆ ಆನ್ ನೋಡಿ ಬರೋಕ್ಕೆ. ವಯಸ್ಸು ಸುಮ್ಮನೆ ಹೇಳೋಕೆ ಈಜಿ, ತೋಟ ಇದೆ ನಿಮ್ಮದು ಹಂಗೆ ಹಿಂಗೆ ಅಂತ ಹೇಳೋದು ಸುಲಭ ಗೈಸ್, ಆದರೆ ಕಷ್ಟ ಹೇಳಿ ಗೈಸ್. ಗೈಸ್ ಒಂದು ಥಿಂಕಿಂಗ್ ಅಂತಂದರೆ ಗೈಸ್, ನನಗೆ ಗೈಸ್ ಏನಾರ ಚಾಲೆಂಜಸ್ ನೀವೇನಾರ ಕಮೆಂಟ್ಸ್ ಮಾಡಿದ್ರೆ ಆ ಚಾಲೆಂಜ್ನ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ ಗೈಸ್. ಏನಾರು ನಿಮ್ದು ಏನಾರ ಆ ಥರ ಮಾಡೋದು ಏನಾರು ಚಾಲೆಂಜಸ್ ಇದ್ದರೆ, ಈ ಥರ ಮಾಡೋದು ಏನಾರ ಚಾಲೆಂಜಸ್ ನಿಮ್ಮ ಕಡೆ ಇದ್ದರೆ ಕಮೆಂಟ್ ಮಾಡಿ ಗೈಸ್, ಪಕ್ಕ ಮಾಡ್ತೀನಿ ಓಕೆನಾ. ಇಲ್ಲೊಂದು ಐತೆ, ಇಲ್ಲೊಂದು ನಾನು ನೋಡಬೇಕು. ಇವಾಗ ಏನು ಹೇಳಿದ್ರಲ್ಲ 3 ಆನ್ ಮಾಡಿದ್ದೀನ, ಆ 3 ಅಲ್ಲಿರುತ್ತೆ ಗೈಸ್. ಅಲ್ಲಿ ಆ ಹೊಂಡ ಹತ್ರ ನೀರು ಹೋಗ್ತಾ ಇರುತ್ತೆ. ಆಮೇಲೆ ಒಂದು ಫ್ಯೂ ಅವರ್ಸ್ ಆದಮೇಲೆ ಅದೆಲ್ಲ ಫುಲ್ ತುಂಬಿರ್ತಲ್ಲ. ಇನ್ನೊಂದು ಮೋಟ್ರ್ ಇದೆ, ಆ ಮೋಟ್ರಿಂದ 2 ಮೋಟ್ರ್ ಇದೆ. ಆ ಮೋಟ್ರಿಂದ ಅಲ್ಲಿ ಫುಲ್ ಎಲ್ಲ ಗಿಡಕ್ಕೂ ನೀರು ಹಾಕೋದು ಹಾಗೆ ಗಾಯ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಒಂದು ಮಾಡಿ ಗಾಯ್ಸ್ ಏನಾದರೂ. ಆಮೇಲೆ ನಮ್ಮ ಬಾಯ್ಸ್ಗಳು ಇರ್ತಾರೆ ಕಮೆಂಟ್ಸ್ಗಳಲ್ಲಿ, ಹೆಂಗೆ ಕಮೆಂಟ್ಸ್ ಮಾಡ್ತಾರೆ ಅಂದರೆ ಮಸ್ತಾಗಿ ಮಾಡ್ತಾರೆ ಗೈಸ್. ಈ ಊರ್ಲ ಅಂತಲ್ಲ, ತುಮಕೂರು ಡಿಸ್ಟಿಕ್ಕಲ್ಲಿ ಎಲ್ಲಿ ನೋಡಿದ್ರು ಗೈಸ್ ಜಾಸ್ತಿ ಬೆಳೆಯೋದೆ ತೆಂಗಿನ ಮರ, ಅಡಿಕೆ ಮರ ಗೈಸ್. ಈ ಊರಲ್ಲೂ ಕೂಡ ನೋಡಿ, ನಮ್ಮೂರಲ್ಲೂ ಕೂಡ ತೆಂಗಿನ ಮರ, ಅಡಿಕೆ ಮರ. ಆ ಕಡೆ ನೋಡೋದು ತೆಂಗಿ ಅಡಿಕೆ, ಈ ಕಡೆ ನೋಡಿದ್ರು ತೆಂಗಿನ ಮರ, ಅಡಿಕೆ ಮರ, ಹಾಗೆ ಗೈಸ್. ಇನ್ನೊಂದು ಏನಪ್ಪ ಅಂದ್ರೆ ಗೈಸ್, ಇಲ್ಲಿ ಆ್ಯಕ್ಚುಲಿ ಬಾತ್ರೂಮು, ಇಂಡಿಯನ್ ಬಾತ್ರೂಮು, ಇಲ್ಲಿ ಇಂಡಿಯನ್ ಬಾತ್ರೂಮ್ ಕಟ್ಸಿದ್ರೆ 12,000 ಕೊಡ್ತಾರೆ ಗೈಸ್. 12,000 12,000 ಕೊಡ್ತಾರೆ ಇಲ್ಲಿ. ಅದರ ನಮ್ಮ ಬೆಂಗಳೂರು ಕೊಟ್ಬಿಡ್ತಾರೆ, ನಾವೇ ಪೇ ಮಾಡ್ಬೇಕು ಅದಕ್ಕೆ. ಅಂದರೆ ಹಂಗೆ ಗೈಸ್, ಇಲ್ಲಿ ಊರಲ್ಲಿ ಗೈಸ್ ತುಂಬ ಥರ ಏನೇನೋ ಇದೆ, ನಾವು ಅರ್ಥ ಮಾಡ್ಕೊಬೇಕಷ್ಟೇ. ಇಲ್ಲಿ ಇರ್ತೀವಿ, ಊರಲ್ಲಿ ಮಾಡ್ತೀವಿ ಅಂತಂದರೆ ಬೇಕು ಗೈಸ್, ತುಂಬಾ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅವರು ಮಾವೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ಏನು ಅನ್ಕಮ್ಮ ಫುಲ್ ಕೆಲಸ ಮಾಡ್ತಿದ್ದೀರಾ? ಫುಲ್ ಕೋಪದಲ್ಲ ಬಿಟ್ಟವ್ರೆ ನಮ್ಮಮ್ಮ, ಕೋಪದಲ್ಲವ್ರೆ. ಈ ಟೈಮಲ್ಲ ಈಗ ಮಾತಾಡೋದು, ಪತ್ತಾದ್ಮೇಲೆ ಮುದ್ದು ಮಾಡೋದು. ಇವಾಗ ಮೋಟರ್ ಮಾಡಿದಿಲ್ಲ, ಅದ್ರ ನೀರು ಸ್ವಲ್ಪ ಈ ಕಡೆ ಹಾಕೊಂಡಿದ್ದೀವಿ ನೋಡ್ರಿ.
ನೋಡಿ ಗೈಸ್ ಇಲ್ಲೊಂದು ನೀರು ಬರುತ್ತೆ ಮನೆಗಂತಲೇ ಕುಡಿಯೋಕ್ಕೆ ಕಾವೇರಿ ನೀರು. ಇದಕ್ಕೂ ಅವರೇ ಮಾಡ್ಕೊಂಡು ಕೊಡ್ತಾರೆ, ಇದಕ್ಕೂ ಅವರೇ ದುಡ್ಡು ಕೊಡ್ತಾರೆ. ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೂ ದುಡ್ಡು ಕೊಡ್ತಾರೆ, ಒಂದು 5,000 ಕೊಡ್ತಾರೆ. ಈ ಥರ ಕಾವೇರಿ ನೀರು ಮಾಡಿಸ್ಕೊಳ್ಳಿ ಅವರೇ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ದುಡ್ಡು ಕೊಡ್ತಾರೆ. ಬನ್ನಿ ನಾವು ಒಂದು ನಮ್ಮ ಮನೆ ಟೂರ್ ತೋರಿಸ್ತೀನಿ, ಅಂದರೆ ರೂಮ್ ಟೂರ್, ಹೋಮ್ ಟೂರ್. ಸಾರಿ ಗೈಸ್, ಹೋಮ್ ಟೂರ್. ನೋಡಿರಿ ಇದು ಕಿಚನ್ನು ನೋಡಿರಿ ಹಂಗಿದೆ, ಸಣ್ಣ ಕಿಚನ್. ಇದು ದೇವಸ್ಥಾನ. ಆಗಲೇ ಕೆಲಸ ಸ್ಟಾರ್ಟ್ ಮಾಡೋದು, ಕೆಲಸ ಸ್ಟಾರ್ಟ್ ಮಾಡೋದು. ಇಲ್ಲಿ ಗೈಸ್ ನೋಡಿ ರೂಮು, ನಮ್ಮ ರೂಮ್ ನೋಡಿರಿ ಹೆಂಗಿದೆ. ಊರಲ್ಲಿ ಗೈಸ್ ಎಲ್ಲ ಹಿಂಗೆ ರೂಮ್ಗಳು ಹಿಂಗೆ ಇರೋದು, ಅಂದರೆ ಇಲ್ಲ ವೈರು ಈ ತೋಟಕ್ಕೆ ಏನು ಬೇಕಾಗಿರಲ್ಲ ವೈರ್ಗಳು ಅಂತವೆ. ಬರ್ತೀನಿ ನೋಡಿರಿ, ಇನ್ನೊಂದು ರೂಮ್ ಇದೆ ಇಲ್ಲಿ ನೋಡಿರಿ ಗೈಸ್, ಇಲ್ಲೂ ಅದನ್ನೇ ಮಾವಿನ ಹಣ್ಣು ಗೈಸ್. ನೋಡಿ ಗೈಸ್ ಫ್ರೀಜ್ ಸಿಕ್ಕ ಮಾವಿನ ಹಣ್ಣು ನಮ್ಮ ತೋಟದಲ್ಲಿ ಬೆಳೆದಿರೋದು. ಅಮ್ಮನವ್ರ ಅಮ್ಮ ಇದ್ರು ಗೈಸ್, ಅಂದರೆ ನಮ್ಮ ಅಜ್ಜಿ ಅವರು ಮನೇಲೂ ಅದೇನಂದರೆ ಈ ಪ್ಲಾಸ್ಟಿಕ್ಕು ಬರೋದು ಅವೆಲ್ಲ ತಗೊಂಡೋಗ್ಬಿಟ್ಟು ಈ ಹೊಂಡೆ ಇಡ್ತಾಯಿದ್ದೆ. ಅರ್ಧ ಗಂಟೆಗಲೇ ಹಿಂಗೆ ಕುತ್ಕೊಳೋದು, ಮೀನು ಪ್ಲಾಸ್ಟಿಕ್ ಅವೆಲ್ಲ ಬೆಂಕಿ ಹಾಕ್ತಾಯಿದ್ದೆ. ಇದು ಹಾಕೋದು ಇವಾಗ ನೋಡಿ ಹಿಂಗೆ, ಅದಕ್ಕೆ ತಂದು ಇಕ್ಬಿಟ್ಟು ಹಾಕೋಕ್ಕೆ ಅಂತಲೇ. ಇದು ನಾನು ಚಿಕ್ಕ ವಯಸ್ಸಿನ 2005ರಿಂದ ಈ ಮಿಷಿನ್ ಐತೆ. ಅಪ್ಪ ಯಾರಿಗೂ ಕೊಟ್ಟಿಲ್ಲ ಇದು, ಅಂದರೆ ಫಸ್ಟ್ ಮಿಷಿನ್ ಇದು. ಈ ಮಿಷಿನಲ್ಲಿ ಗೈಸ್ ನಾನು ಯಾವಾಗಲೂ ಒಂದು ಮಾಡ್ತಿದ್ದೆ. ಇದು ಹಿಂಗೆ ಕುತ್ಕೊಂಡ್ಬಿಡೋದು, ಈ ಸ್ಟೇರಿಂಗ್ ಥರ ಹಿಂಗೆ ಓಡಿಸ್ತಾ ಇದ್ದೆ. ಅದೊಂದು ನೆನಪು ಗೈಸ್ಲಿ. ನೋಡಿ ಗೈಸ್ ನಮ್ಮಪ್ಪನ ಸೈಕಲ್, ನಂದು ಅಪ್ಪಂದು 2 ಸೈಕಲ್ ಇತ್ತು. ನಮ್ಮಪ್ಪ ನಾನು ಮಾಡಿಬಿಟ್ಟು ಅವ್ರದ್ದು ಇಟ್ಕೊಂಡವ್ರೆ ನೆನಪಿಗೆ ಅಂತ. ನಮ್ಮ ಲಿಟಲ್ ಪ್ಯಾಲೇಸ್ಗೆ ಇಷ್ಟು ನೋಡ್ರಿ ಗೈಸ್, ಸಣ್ಣ ಗೇಯ್ತವ್ರೆ ಗೈಸ್, ಅಂದರೆ ರೋಟ್ರಿ ಹೊಡಿತವ್ರೆ ಗೈಸ್. ಇವಾಗ ನಾನು ಆಗಲೂ ಒಂದು ಹೇಳಿದೆ ಗೊತ್ತಾ, ಒಂದು ಗೇಮ್ ಮಾಡಿಸ್ತೀನಿ ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಅಂತ ಹೇಳಿದ್ನಲ್ಲ, ಅದೇನಿದೆ ಗೈಸ್, ಟಚ್ ಆ್ಯಂಡ್ ಫೀಲ್ ಅಂತ. ಅಂದರೆ ಅದೊಂದು ವೆಜಿಟೇಬಲ್ಸು ಇಲ್ಲ ಫ್ರೂಟ್ಸ್ನ ಕೊಡ್ತೀನಿ, ಅವ್ರು ಅದನ್ನ ಬಟ್ಟೆಗೆ ಹಾಕಿ ಕಣ್ಣಿಗೆ ಬಟ್ಟೆ ಹಾಕಿರ್ತೀನಿ, ಅವ್ರಿಗೆ ಅದು ಕೊಡ್ತೀನಿ. ಕೊಟ್ಬಿಟ್ಟು ಟಚ್ ಮಾಡಿ ಇಲ್ಲ ಫೀಲ್ ಮಾಡಿಬಿಟ್ಟು ಹೇಳ್ಬೇಕು ಗೈಸ್. ನೋಡಿರಿ ಗೈಸ್, ಇದಿಷ್ಟು ಬೆಂಗಳೂರು ತಂದಿದ್ನಾ, 60 ರೂಪಾಯಿ ಗೈಸ್. ಮಿಕ್ಸ್ ತರಕಾರಿಗೆ 60 ರೂಪಾಯಿ. ನೋಡಿರಿ ಬರೀ ಗೈಸ್, ನಮ್ಮ ಹಂಗೆ ಹೇಳಿದ್ದೀನಿ, ಬಾರಮ್ಮ ಹಂಗೆ ಹಿಂಗೆ ಅಂತ ಹೇಳಿದ್ದೀನಿ. ನಮ್ಮಮ್ಮ ನೋಡೋಣ ಅಂತಾರೆ, ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡಿದ್ದೀನಿ, ಗೊತ್ತಿಂದ ಅಂದವ್ರೆ. ನೋಡ್ರಿ ಗೈಸ್, ಯಜಮಾನಿ ಇವಾಗ ಟಚ್ ಆ್ಯಂಡ್ ಫೀಲ್ ಅಂತ ಒಂದು ಗೇಮ್ ಐತೆ. ಅಣ್ಣ ನೀವು ಬಚ್ಚೆ ಬಾಯಿ ನಿಮಿಷ. ಟಚ್ ಆ್ಯಂಡ್ ಫೀಲ್ ಅಂತ ಒಂದು ಗೇಮ್ ಐತೆ. ಓಕೆ, ನಿಂಗೇನೋ ಒಂದು ವಸ್ತು ಕೊಡ್ತೀನಿ, ಏನೋ ಒಂದು ಏನೋ ತರಕಾರಿ ಆಗ್ಬೋದು, ಹಣ್ಣು ಹೋಗಿಲ್ಲ, ಅದನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆ ತಮ್ಮಣ್ಣವ್ರಿಗೆ ಬಟ್ಟೆ ಕಟ್ತೀನಿ. ನಾನು ತಮ್ಮಣ್ಣಂಗೆ ಕೊಡ್ತೀನಿ, ಅವರು ಎಲ್ಲ ಹೇಳ್ತಾರೆ. ನೀನು ಅದ್ರ ನೇಮ್ ಹೇಳ್ಬಾರ್ದು, ಅದು ಅದ್ರಲ್ಲಿ ಏನೇನು ಯೂಸ್ ಆಗುತ್ತೆ ಏನಾಗುತ್ತೆ ಅಂತ ಇಂಟ್ ಕೊಡಬೇಕು. ಗೊತ್ತಾಯ್ತಾ? ಹಾಂ ಗೊತ್ತಾಯ್ತಾನಮ್ಮ? ಹ್ಞೂ ಆಯಿತು ಗೈಸ್, ಅಕ್ಸೆಪ್ಟ್ ಮಾಡವ್ರೆ. ಬನ್ನಿ ಹೋಗೋಣ. ಈ ತಂದೆ ತಾಯಿನ ಒಪ್ಪಿಸ್ಬೇಕು ಅಂದರೆ ತುಂಬಾ ಕಷ್ಟ. ಏನಂತೀರಾ ರೇಣುಕಮ್ಮವ್ರೆ? ಗೈಸ್ ಇವತ್ತು ಬಾಳೆಹಣ್ಣು ನೋಡ್ರಿ ಗೈಸ್, ಬಾರಣ ಆಯಿತು ಅಲ್ಲಿ ಕೂತು ಬೈಲ್ತೀನಿ ಗೈಸ್. ಇವಾಗ ಫೋರ್ಸ್ ಮಾಡಿದ್ದೀನಿ, ಇವರು ಗೊತ್ತಿಲ್ಲ, ಇವರು ಬಾರಣ ಹೋಗಮ್ಮ, ಹೇಳ್ಬೇಕಲ್ಲಮ್ಮ ನಿಮ್ಗೆ ಎಲ್ಲರಿಗೂ. ಕೂತ್ಕೊಳ್ತೀನಿ ಇಲ್ಲಿ. ನೀವು ಕೂತ್ಕೊಳ್ಳೋಣ, ನೀವು ಬಾರಮ್ಮ ಗೈಸ್. ಇವ್ರಿಗೆಲ್ಲರಿಗೂ ಫೋರ್ಸ್ ಮಾಡ್ಬೇಕಪ್ಪ, ಕೂತ್ಕೊಳ್ಳೋದಲ್ಲ ಕಣಮ್ಮ. ಆಯ್ತು ಕುಣ್ಸು ಸೇರ್ತಾನೆ. ನಮ್ಮಮ್ಮ ನೋಡು, ಗಂಡ ಕೆಳಗೆ ಕೂಡ್ಬಾರ್ದು ಅಂತ ಚೇರಾಗ್ತವ್ರೆ. ಕೂತ್ಕೊಳ್ಳೋಣ ಹೇಳ್ತೀನಿ. ಬಟ್ಟೆ ಕಟ್ಟು, ಕಣ್ಣಿಗೆ ಬಟ್ಟೆ ಕಟ್ಟು. ಸಿಂಪಲ್, ಏನು ಗೊತ್ತಾ ಒಂದು ಗೇಮು ಹೇಳ್ತೀನಿ ಕೇಳಿಸ್ಕೊಳ್ಳೋಣ. ಈಗ ಕಣ್ಣಿಗೆ ಬಟ್ಟೆ ಕಟ್ತೀನಿ, ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ನಿನಗೆ ಅಮ್ಮಂಗೆ ಯಾವುದೋ ಒಂದು ತರಕಾರಿಗಳು ಕೊಡ್ತೀನಿ. ಯಾವುದೋ ಒಂದು ತರಕಾರಿಗಳು ಕೊಟ್ಟು ಅದು ಅಮ್ಮ ನಿಂಗೆ ಹೇಳ್ತಾರೆ, ಇಲ್ಲ ನಿನಗೆ ತರಕಾರಿ ಕೊಡ್ತೀನಿ, ನೀನು ಫೀಲ್ ಮಾಡಿ ಟಚ್ ಮಾಡು. ಅಕಸ್ಮಾತ್ ನಿನ್ನ ಕೈಲಿ ಆಗಲಿಲ್ಲ ಅಂದರೆ ಅಮ್ಮ ಅದು ತರಕಾರಿ ಏನು ಅಂತ ನೇಮ್ ಹೇಳಲ್ಲ, ಅದ್ರ ಇಂಡೈರೆಕ್ಟಾಗಿ ಅದರಿಂದ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ನೀನು ಅದನ್ನ ಫೈಂಡ್ ಮಾಡಬೇಕು. ಫೈಂಡ್ ಮಾಡಿದ್ರೆ ನಿಂಗೆ ಏನೋ ಲಾಸ್ಟಿಗೆ ಒಂದು ಗಿಫ್ಟು. ಓಕೆನಾ? ಇದೇ ಕರ್ಜೈ ತಾ ಏನೋ ಒಂದು ನಿಂಗೆ. ಯಾಕೆ ಫಸ್ಟ್ ಕಟ್ಟು ಅಮ್ಮ,
ಬಟ್ಟೆ ಕಟ್ಟಿದ್ರಿ ಫೇಸ್ ಡಿಪ್ರೆಷನ್. ಬರೀ ಕಣ್ಣಿಗೆ ಕಟ್ಟಮ್ಮ, ಬರೀ ಕಣ್ಣಿಗೆ ಕಟ್ಟು ಅಷ್ಟೇ, ಉಸಿರಾಡೋಕ್ಕಾಗಲ್ಲ. ಹಾಂ, ನೋಡಬಾರ್ದು ಇಲ್ಲಿ. ನಮ್ಮಪ್ಪ ಸರಿ ಇಲ್ಲ, ಒಂದೊಂದು ಟೈಮ್ ನೋಡ್ತಾರೆ. ನಾನೇ ಕಳ್ಳ, ನಮ್ಮಪ್ಪ ನನಗಿಂತ ದೊಡ್ಡ ಕಳ್ಳ. ಕಾಣ್ತೆ. ಇದೆಷ್ಟು ಅಣ್ಣ? ಇದೆಷ್ಟಣ್ಣ? ಉಸಿರಾಗ್ಬಿಡ್ತಾ ಒಂಚು ಮೆಲ್ಲ ಕಟ್ಟಮ್ಮ. ಏನಿಲ್ಲ. ಹಾಂ, ಇದೆಷ್ಟು? ಇಲ್ಲ, ಫಸ್ಟ್ ಇದೆ ಹೇಳು. ಎಷ್ಟಿದು? ಇದು ಎಷ್ಟಣ್ಣ? ಇದು ಕಾಣಿಸ್ತೈತಾ? ಎಷ್ಟು ಇದು? ಅದು ಗಾಯ್ಸ್, ನಿಮ್ಮಪ್ಪ ಮಸ್ತ್ ಆ್ಯಕ್ಟಿಂಗ್ ಮಾಡ್ತಾವ್ರೆ ಇವಾಗ. ಹಾಂ, ಏಯ್ ಅಣ್ಣ ತೆಗಿಬಾರ್ದು. ಈಗ ಶುರು ಆಗ್ತಿದೆ ನಿಮ್ಮ ಕ್ರೇಜಿ ಗೋಲ್ಡನ್ ಮಿನಿಟ್. Game begins in 3, 2, 1. ಏನಿದು? ತಡಿ ಸುಮ್ಮನೆ ನೋಡಂಗಿಲ್ಲ. ಏನದು ತರಕಾರಿ? ಏನದು ಹೇಳ್ಬೇಕಾ? ಇಲ್ಲ, ಫಸ್ಟ್ ಹೇಳು. ಫಸ್ಟ್ ಗೊತ್ತಾಯ್ತಾ ನನಗೆ? ಗೊತ್ತಾಯ್ತಾ? ಗೊತ್ತಾಯ್ತು. ಏನು? ಹಾಗಲಕಾಯಿ. ಕರೆಕ್ಟಾ ಗೈಸ್? 1 ಪಾಯಿಂಟು. ಹಾಂ, ಮೇಲೆ ಮೇಲೆ ಬಿಡು. ಬಿಡ್ಲ ನೀನು? ನೀನು ನೋಡ್ತಿದ್ಯಾ? ನೋಡಪ್ಪ, ಇಲ್ಲೇ ನೋಡ್ತೀನಿ. ಆಯಿತು. ಗೊತ್ತಾಗ್ಲಿಲ್ವಾ? ಕ್ಯಾರೆಟು. ಮಸ್ತು ಮಸ್ತು ಮಸ್ತು. ಇನ್ನೊಂದು. ಹಾಂ, ನೀನು ಇದು ಮೇಲೆ ಹಿಡ್ಕೊ. ಹಾಂ, ಗೊತ್ತಾಯ್ತಾ? ಕಡ್ಲೆಕಾಯಿ. ಹೌದಾ? ಅಗ್ಲೆಕಾಯ? ನನಗೆ ಗೊತ್ತಿಲ್ಲ ತರಕಾರಿ ನೇಮ್. ಕರೆಕ್ಟೇನಮ್ಮ? ನಿಜ? ಹಾಂ, ತಾ. ಬದನೆಕಾಯಿ. ಬದನೆಕಾಯ? ಮಸ್ತು ಗಾಯ್ಸ್, ಮಸ್ತು ಮಸ್ತು. ಇದೊಂದು ಕೂಡ ಮೇರು. ಹಾಂ, ತಾಯ್ದು. ನೀನು ನೋಡ್ತಿದ್ಯಾ? ಗೊತ್ತಾಗ್ತಿಲ್ಲ ನನಗೆ. ಎರಡನೇ ಡೌಟು. ಎಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದೆಯಾ? ಇದು ಕಡ್ಬೀಜ. ಕಡ್ಬೀಜ. ಆಲೂಗೆಡ್ಡೆ. ಮಸ್ತು. ಇಸ್ಕೊಳವ ತಾ. ಇದು ಏನದು? ತಿನ್ನಂಗಿಲ್ಲ. ಏನಂತ ಹೇಳು. ಮೂಸ್ ನೋಡ್ಬೋದು. ಸೌತೆಕಾಯಿ. ಮಸ್ತು. ಅಲ್ಲಿ ಹಿಡ್ಕೊಳಮ್ಮ, ಇಸ್ಕೊ. ಬಿಡ್ತಾ. ಇದು ಬೇಗ ಹೇಳುತ್ತೆ, ನನಗಂತೂ ನಿಜ. ಏನಿಲ್ಲ, ಮತ್ತೆ ಎಲ್ಲಕ್ಕೂ ಬೇಕಲ್ಲ ಸಾರಿ. ಇದು ಟೊಮಟೊ. ಮಸ್ತ್ ಅಂದರೆ ಮಸ್ತು. ನೆಕ್ಸ್ಟು ಹೀರೆಕಾಯ. ಗೈಸ್ ಮಸ್ತ್ ಬೇಗ ಹೇಳ್ತಾರೆ. ನಾನೇನೋ ಹೇಳುವ ಅಂತ ಅಂದ್ಕೊಂಡೆ. ಹಾಂ ಹಾಂ, ತಗೋ ಹೊಂಟಿ ತಾ. ಇದೇನು? ಓಹೋ, ಇದಕ್ಕೆ ಏನಂತಾರೆ? ಸೀಮೆ ಇದು ಮೆಣಸಿನ್ಕಾಯಿ ಏನಂತಾರೆ? ಇದು ಏನಮ್ಮ? ಇಲ್ಲ ಇಲ್ಲ, ತಾಳಿ ಏನಂತಾರೆ ಇದು? ಅಪ್ಪ, ಇದಕ್ಕೆಲ್ಲ ಹಾಕ್ತಾರೆ. ಏನಕ್ಕಪ್ಪ? ಎಗ್ ರೈಸ್ಗೆ ಏನಂತಾರೆ ಇದನ್ನ? ಗೈಸ್ ಅವ್ರಿಗೆ ಇದೇ ತಾಳಿಯಪ್ಪ. ಆಯ್ತು, ಆಪ್ಷನ್ ಕೊಡ್ಲಾ? ಮೆಣಸಿನ್ಕಾಯಿ. ಹಾಂ, ಇದೆಲ್ಲ ಮೆಣಸಿನ್ಕಾಯಿ. ಇದು ಎಗ್ ರೈಸ್ಗೆ ಹಾಕ್ತಾರೆ. ಎಗ್ ರೈಸ್ಗೆ ಹಾಕಿ ಚೆನ್ನಾಗಿ ಮಾಡ್ತಾರೆ. ಏನೋ ಇದು ಒಂಥರ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಅಲ್ಲ. ಅಲ್ಲ, ಇದು ಆಪ್ಷನ್ ಕೊಡ್ತೀನಿ, ಹೇಳ್ತೀಯಾ? ಇದು ಹೇಳು. ಆನಿಯನ್ನು, ಹಾಂ, ಕ್ಯಾಪ್ಸಿಕಮ್ಮು. ಕ್ಯಾಪ್ಸಿಕಮ್ಮು. ಗೈಸ್ ಮಸ್ತು. ಲಾಸ್ಟ್ ಎರಡಿದೆ. ಹಾಂ, ತಾ. ತಿನ್ನಂಗಿಲ್ಲ, ಸ್ಮೆಲ್ ನೋಡ್ಬೋದು.
ಮಸ್ತ್ ಬೆಂಡೆಕಾಯಿ ಅದು ಇನ್ನು ಲಾಸ್ಟ್ ಒಂದಿದೆ ಲಾಸ್ಟ್ ಉಸಿರು ಕಟ್ಟಾಗತ್ತೆ ಇಲ್ಲ ಇನ್ನು 2 ಇದೆ ಇರು. ತಾ ಥಿಂಕ್ ಮಾಡ್ತಾವ್ರೆ ಏನೇನು ಅಂತ. ಇಲ್ಲ ಕಾಣಿಸ್ತೈತಾ ಇಲ್ಲೋ ಗೊತ್ತಾಯ್ತಿಲ್ಲ ನನಗೆ. ನಗ್ತವ್ರೆ ಅಂದರೆ ಕಾಣಿಸ್ತೈತೆ ಅಂತ. ಆಯ್ತು ಗೋರಿಕಾಯಿ ಹೌದನವ ತಾ ಅದು ಸಾಕದು ನಾನು ತಾನೇ ಇದು. ಎಷ್ಟು ತರಕಾರಿ ತಿಂಗಳಿಕಾಯಿ ಇಲ್ಲ ಇಂಗ್ಲಿಕಾಯಿ ಅದು ಬೀನ್ಸ್ ಅಂತಾರೆ. ಓಕೆ 1 2 3 4 5 6 7 8 9 10 11 12 ಪಾಯಿಂಟು. ಹೆಂಗೆ ಐಡೆಂಟಿಫೈ ಮಾಡಿದೆ? ಮೆಮೊರಿ ಅಲ್ಲ ಅಡುಗೆನೇ ಮಾಡಲ್ಲ, ಅದು ಹಿಂಗೆ ಗ್ಯಾಪ್ ಮಾಡ್ಕೊಂಡೇನು ಗೊತ್ತಾಗಲಿಲ್ಲ. ರೈತ ಎಷ್ಟು ಗಿಫ್ಟ್ ಏನು ಗೊತ್ತಾ? ಇವ್ರು ಮಾಡಿರಲಿದೆ ಗಿಫ್ಟ್ ತಾ. ಅಡುಗೆಗೆ ಬೇಡವಾ ಗಿಫ್ಟು? ಇದು ಅಡುಗೆಗೆ ಎಲ್ಲ ಬೇಕಾಗುತ್ತಲ್ಲ. ಏನು ಬೇಕು ಹೇಳ್ರಿ, ಆಯಿತು ನಿಮಗೆ ಏನು ಬೇಕು ಹೇಳಿ. ಏನಿಲ್ಲ ಇಲ್ಲಿ ಅಂಗಡಿಯಲ್ಲಿ ಆಯ್ತು ಕೊಡೋಣ ಅಂದರೆ ಪಕ್ಕ ಕೊಡ್ತೀನಿ. ಒಂದು ಮುಟ್ಟೆ ಅಪ್ಪ ಗೈಸ್ ನೋಡಿ, ಅವ್ರಿಗಂತ ಏನು ಕೇಳಲಿಲ್ಲ, ಬರೀ ತೋಟದಿಗೆ ಏನು ಬೇಕು ಅದು ಕೇಳ್ತವ್ರೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಗೈಸ್ ತಂದು ವಾಪಸ್ಸು ಹಂಗೆ ಬೆಂಗಳೂರಿಗೆ ವಾಪಸ್ ಹಂಗೆ ಹೋಗ್ತಿದ್ದೆ. ಅಪ್ಪ ನನಗೆ ಬೇಡ, ವಾಪಸ್ ತೊಗೊಂಡೋಗು ಅಂತವ್ರೆ. ಆದರೆ ಗೈಸ್ ನಿಜ ಗೈಸ್ ನಾನು 2 ನಿಮಿಷ ಶಾಕು. ನಪ್ಪ ಒಂದು ಮಿನಿಟ್ ತಗೊಂಡಿಲ್ಲ, 2 ನಿಮಿಷ ತಗೊಂಡಿಲ್ಲ, 50 ಸೆಕೆಂಡ್ಸ್ ಹೇಳ್ಬಿಟ್ರು. ಆ್ಯಕ್ಚುಲಿ ಅವ್ರಿಗೇನು ಬಟ್ಟೆ ಅಲ್ಲಿ ಕಾಣಿಸ್ತಿಲ್ಲ ಗೈಸ್. ನಾನು ಎಲ್ಲ ಕೈಯೆಲ್ಲ ಮುಚ್ಕೊಂಡಿದ್ದೆ. ಯಾರು ಪಟ್ಟ ಅಂತ ಹೇಳ್ಬಿಟ್ರು ಗೈಸ್. ಇದು ರೈತರ ಗತ್ತು ಅಂದರೆ, ನಮ್ಮ ಅಪ್ಪನ ಗತ್ತು ಅಂದರೆ ಅದಂತಾರಲ್ಲ, ರೈತರ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಹಾಗೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಗೈಸ್, ಟಾಟಾ, ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್. ಈ ಜಾಗ